ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ವೃಕ್ಷ ಅಕಾಡೆಮಿಯ ಪಂಚಭಾಷಾ ಪಾಠಶಾಲೆಗೆ ಸ್ವಾಗತ. ಇಂದಿನ ಪಾಠ ಕನ್ನಡದಲ್ಲಿ. ನಾವೊಂದು ಹೊಸ ಸೀರೀಸ್ ನ ನಡೆಸ್ತಾ ಇದ್ದೀವಿ. ಅದರ ಹೆಸರು ಅಕೌಂಟೆಂಟ್ ಟು ಅಡ್ವೈಸರ್ ಅಂತ. ನಾವು ಅಕೌಂಟೆಂಟ್ ಆಗಿ ಡೇಟಾ ಎಂಟ್ರಿ ಮಾಡ್ತಾ ಇದೀವಿ, ಬುಕ್ ಕೀಪಿಂಗ್, ರಿಕನ್ಸಿಲಿಯೇಷನ್ ಮತ್ತೆ ಕಂಪ್ಲೈನ್ಸ್ ಇದೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ. ಇದಿಷ್ಟು ಏನಪ್ಪಾ ಅಂದ್ರೆ 90% ಅಂತ ಹೇಳ್ಬೋದು. ಆದ್ರೆ ಆ ಉಳಿದೋಗಿರೋಂತ 10% ಅದೇನು ಅಂದ್ರೆ ನಾವು ಕೇವಲ ನಂಬರ್ಸ್ ಆಗಿ ಮ್ಯಾನೇಜ್ಮೆಂಟ್ಗೆ ಕೊಟ್ಬಿಡ್ತಾ ಇದೀವಿ. ಆ ನಂಬರ್ಸ್ ಹಿಂದೆ ಇರುವಂತ ಕತೆ ಏನು, ಆ ನಂಬರ್ಸ್ ಏನ್ ಹೇಳ್ತಾ ಇದೆ ಅದನ್ನ ನಾವು ಮ್ಯಾನೇಜ್ಮೆಂಟ್ಗೆ ತಿಳಿಸ್ತಾ ಇಲ್ಲ. ಮತ್ತೆ ರಿಪೋರ್ಟ್ಸ್ ಅಂತೂ ಜನರೇಟ್ ಮಾಡ್ಕೊಡ್ತಾ ಇದೀವಿ, ಬಟ್ ಆ ರಿಪೋರ್ಟ್ ಇಂದ ನಮ್ಮ ಕಂಪನಿಯ ಸ್ಟ್ರಾಟಜಿ ನಾವು ಹೇಗೆ ಬದಲಾಯಿಸ ಅಥವಾ ಇರುವಂತ ಸ್ಟ್ರಾಟಜಿ ಸರಿಯಾಗಿದೆಯಾ, ಈ ವಿಷಯಗಳಲ್ಲಿ ನಾವು ಯಾವ ಕೊಡ್ತಾ ಇಲ್ಲ ಮ್ಯಾನೇಜ್ಮೆಂಟ್ಗೆ. ಆ ಸಲಹೆಯನ್ನ ತುಂಬಾ ಸುಲಭವಾಗಿ ಝೋಹೋ ಯೂಸ್ ಮಾಡ್ಕೊಂಡು ಹೇಗೆ ಕೊಡ್ಬೋದು ಅನ್ನೋದು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನಮ್ಮ ಮೊದಲನೇ ಪಾಠ ಸೇಲ್ಸ್ ಬೈ ಕಸ್ಟಮರ್. ಈ ರಿಪೋರ್ಟ್ ಅನ್ನ ಹೇಗೆ ನಾವು ಮ್ಯಾನೇಜ್ಮೆಂಟ್ ಕೊಡ್ಬೋದು ಅನ್ನೋದು. ಇವಾಗ ನಾನು ಝೋಹೋ ಸ್ಕ್ರೀನ್ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ. ಸೊ ದಿಸ್ ಇಸ್ ಮೈ ಝೋಹೋ ಸ್ಕ್ರೀನ್. ಇದು ನನ್ನ ಡೆಮೋ ಅಕೌಂಟ್, ಝೋಹೋ ಟ್ರೈನಿಂಗ್ ಡೆಮೋ ಅಕೌಂಟ್. ಇಲ್ಲಿ ನೀವು ಸೆಟ್ಟಿಂಗ್ಸ್ಗೆ ಹೋಗಿ ಆರ್ಗನೈಸೇಷನ್ ಕೆಳಗಡೆ AI ಇಂಟಿಗ್ರೇಷನ್ ಅನ್ನೋದಿದೆ. ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಪ್ರಿಫರೆನ್ಸಸ್ ಆಪ್ಷನ್ ಒಂದಿರುತ್ತೆ ನೋಡಿ, ಪ್ರಿಫರೆನ್ಸಸ್. ಈ ಪ್ರಿಫರೆನ್ಸಸ್ ಅಲ್ಲಿ ಇದಿಷ್ಟನ್ನ ನೀವು ಎನೇಬಲ್ ಮಾಡಿ ಸೇವ್ ಮಾಡಿದ ಮೇಲೆ ಝೋಹೋ ಅಲ್ಲಿ ನಿಮ್ಗೆ AI ಇನ್ಸೈಟ್ಸ್ ಬರುತ್ತೆ. ಹೆಸರು ಜಿಯಾ ಅಂತ. ಸೊ ಜಿಯಾ ಇನ್ಸೈಟ್ಸ್ ನಿಮ್ಗೆ ರಿಪೋರ್ಟ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇವಾಗ ರಿಪೋರ್ಟ್ಸ್ ಹೋಗೋಣ. ಇವತ್ತು ನಾವು ನೋಡ್ತಾ ಇರೋದು ಯಾವ ರಿಪೋರ್ಟ್ ಹೇಳಿ? ಸೇಲ್ಸ್ ಬೈ ಕಸ್ಟಮರ್ಸ್. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ನಿಮ್ಗೆ ಕ್ಯಾಟಗರಿ ವೈಸ್ ರಿಪೋರ್ಟ್ ಸಿಗುತ್ತೆ. ಇಲ್ಲಿ ಸೇಲ್ಸ್ ರಿಪೋರ್ಟ್ಸ್ ಹೋಗೋಣ. ಫಸ್ಟ್ ರಿಪೋರ್ಟ್ ಇಲ್ಲಿ ಸೇಲ್ಸ್ ಬೈ ಕಸ್ಟಮರ್ ರಿಪೋರ್ಟ್. ಇದನ್ನ ಕ್ಲಿಕ್ ಮಾಡಿ ನೋಡೋಣ. ಓಕೆ, ಸೊ ನನಗೆ ಇವಾಗ ಸೇಲ್ಸ್ ಬೈ ಕಸ್ಟಮರ್ ರಿಪೋರ್ಟ್ ನನಗೆ ಪೂರ್ತಿ ವರ್ಷದ ಬೇಕು. ಈ ವರ್ಷಕ್ಕೆ ನನಗೆ ಬೇಕಾಗಿರುವಂಥದ್ದು. ಇಲ್ಲಿ ನಾನು ಪೀರಿಯಡ್ ಸೆಲೆಕ್ಟ್ ಮಾಡ್ಕೋಬಹುದು. ನನಗೆ ಈ ಕ್ವಾರ್ಟರ್ಗೆ ಬೇಕಾ, ಈ ವರ್ಷಕ್ಕೆ ಬೇಕಾ, ಹೇಗೆ ಬೇಕು ಹಾಗೆ ನಾನು ಪೀರಿಯಡ್ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇಲ್ಲಿ ದಿಸ್ ಇಯರ್ ಅಂತ ಕೊಡ್ತಿದ್ದೀನಿ ಅಂಡ್ ರನ್ ರಿಪೋರ್ಟ್. ನನ್ಗಿಲ್ಲಿ ಈ ವರ್ಷದ ಸೇಲ್ಸ್ ಕಾಣಿಸ್ತಾ ಇದೆ ಕಸ್ಟಮರ್ ವೈಸ್. ಸೊ ಕಸ್ಟಮರ್ ಎ ಅಂತ ಒಬ್ರು ಕಸ್ಟಮರ್ ಇದ್ದಾರೆ. ಸೊ ಇವ್ರದ್ದು ಸೇಲ್ಸ್ ಎಷ್ಟಿದೆ, ಮತ್ತೆ ಇಲ್ಲಿ ಬೇರೆ ಬೇರೆ ಕಸ್ಟಮರ್ಸ್ ಇದ್ದಾರೆ. ಸೊ ಟೋಟಲ್ ನನಗೆ ಎಷ್ಟಿದ್ದಾರೆ ಕಸ್ಟಮರ್ಸ್? ಇಲ್ಲಿ 12 ಕಸ್ಟಮರ್ಸ್. 12 ಕಸ್ಟಮರ್ದು ಏನ್ ಸೇಲ್ಸ್ ಬ್ರೇಕಪ್ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಾನು ಇದನ್ನ ಎಕ್ಸ್ಪೋರ್ಟ್ ಬೇಕಂದ್ರೆ ಹೀಗೆ ಮಾಡ್ಕೊಂಡು ನಾನು ಮ್ಯಾನೇಜ್ಮೆಂಟ್ ಕೊಡ್ಬೋದು. ಆದ್ರೆ ಇದು ನೋಡಿ, ಇವಾಗ ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋಂಥ ರಿಪೋರ್ಟ್. ಇದನ್ನ ಹೀಗೆ ಕೊಟ್ರೆ ಏನಾದ್ರೂ ಅರ್ಥ ಆಗ್ತಾ ಇದೆಯಾ ಹೇಳಿ ನೀವೇ? ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೆಲವೊಂದು ರಿಪೋರ್ಟ್ಸ್ ಅಲ್ಲಿ ಝೋಹೋ ಇವಾಗ ಚಾರ್ಟ್ ವ್ಯೂ ಸಹ ಕೊಡ್ತಾ ಇದೆ. ನಾವಿಲ್ಲಿ ನೋಡ್ತಾ ಇರೋದು ಟೇಬಲ್ ವ್ಯೂ. ಇಲ್ಲಿ ಚಾರ್ಟ್ ವ್ಯೂ ಅಂತ ನಾವು ಕ್ಲಿಕ್ ಮಾಡಿ ಇಲ್ಲಿ ಬೇರೆ ಬೇರೆ ರೀತಿ ಚಾರ್ಟ್ ಆಪ್ಷನ್ಸ್ ಇರುತ್ತೆ. ಸೊ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿರೋವಂಥದ್ದು ಬಾರ್ ಚಾರ್ಟ್. ಬೇಕಂದ್ರೆ ಪೈ ಚಾರ್ಟ್ ಕೂಡ ನೋಡ್ಬೋದು. ನೋಡಿ ಈ ರೀತಿ ಇದೆ. ನನಗೆ ಈ ಒಂದು ಕಸ್ಟಮರ್ ಬ್ರೇಕಪ್ ನ ನೋಡೋದಕ್ಕೆ ಬಾರ್ ಚಾರ್ಟ್ ತುಂಬಾ ಸೂಕ್ತ ಅನಿಸ್ತಾ ಇದೆ. ಸೊ ನಾನು ಬಾರ್ ಚಾರ್ಟೇ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇಲ್ಲಿ ನನಗೆ ಇನ್ವಾಯ್ಸ್ ಕೌಂಟ್ ಇರೋದನ್ನ ನಾನು ಇನ್ವಾಯ್ಸ್ ಅಮೌಂಟ್ ಆಗಿ ತಗೋತಾ ಇದ್ದೀನಿ. ಅಂಡ್ ಇದು ನೇಮ್, ಇದು ಸರಿಯಾಗಿದೆ. ಓಕೆ, ಸೊ ಇಲ್ಲಿ ನನಗೆ ಕಸ್ಟಮರ್ ನೇಮ್ಸ್ ಬರ್ತಿದೆ, ಮತ್ತೆ ಇಲ್ಲಿ ಅಮೌಂಟ್ ಪ್ರಕಾರ ನನಗೆ ಬಾರ್ ಚಾರ್ಟ್ ಸಿಗ್ತಾ ಇದೆ. ಸದ್ಯಕ್ಕೆ ಈ ಚಾರ್ಟ್ ಆಪ್ಷನ್ ಬಂದ್ಬಿಟ್ಟು ಎಕ್ಸ್ಪೋರ್ಟ್ಗೆ ಕೊಟ್ಟಿಲ್ಲ. ಬರೀ ಟೇಬಲ್ ವ್ಯೂನ ಎಕ್ಸ್ಪೋರ್ಟ್ ಕೊಟ್ಟಿದ್ದಾರೆ, ಚಾರ್ಟ್ ವ್ಯೂನ ಎಕ್ಸ್ಪೋರ್ಟ್ ಕೊಟ್ಟಿಲ್ಲ. ಬಟ್ ಈ ಚಾರ್ಟ್ ಇದು ಇಷ್ಟಿರೋದ ತುಂಬಾನೇ ಹೆಲ್ಪ್ಫುಲ್. ಸೊ ನಾನು ಇದ್ರದ್ದು ಸ್ಕ್ರೀನ್ ಶಾಟ್ ತಗೊಂಡು ನಾನು ಏನ್ ಮಾಡ್ತಾ ಇದ್ದೀನಿ, ಈ ಚಾರ್ಟ್ ಅಂತ ಇಲ್ಲಿ ಹಾಕಿದ್ದೀನಿ ನೋಡಿ. ಇವಾಗ ಮ್ಯಾನೇಜ್ಮೆಂಟ್ಗೆ ಇದರ ಜೊತೆಗೆ ನೀವು ಇದನ್ನೂ ಸಹ ಕೊಟ್ರೆ ಇದನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಇದೆಯಲ್ಲ ಚಾರ್ಟ್ ಅಲ್ಲಿ. ಇದನ್ನ ನೋಡಿದ ತಕ್ಷಣ ನಿಮ್ಗೆ ಏನೇನ್ ಗೊತ್ತಾಗ್ತಿದೆ? ಓಕೆ, ಇದು ಕಸ್ಟಮರ್ ಎ ಅನ್ನೋ ಕಸ್ಟಮರ್ ನನಗೆ ಹೈಯೆಸ್ಟ್ ಸೇಲ್ಸ್ ಇವ್ರ ಕಡೆಯಿಂದ ಬರ್ತಾ ಇದೆ, ಮತ್ತೆ ಇದು ಬೇರೆ ಕಸ್ಟಮರ್ಸ್ ಕಡೆಯಿಂದ ನಂದು ಸೇಲ್ಸ್ ಕಂಪೇರ್ ಮಾಡಿದ್ರೆ ಅಷ್ಟಾಗಿ ಇಲ್ಲ ಅನ್ನೋದು ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಕರೆಕ್ಟಾ? ಇವಾಗ ನಾವು ಇದಕ್ಕಿಂತ ಹೆಚ್ಚಾಗಿ ತಿಳ್ಕೊಬೇಕು. ಇವಾಗ ಜಿಯಾ ಏನ್ ಹೇಳ್ತಾ ಇದೆ ಈ ರಿಪೋರ್ಟ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಇಲ್ಲಿ ಮೇಲೆ ಇನ್ಸೈಟ್ಸ್ ಅಂತ ಇದೆ ನೋಡಿ. ಇದೇನಂದ್ರೆ ಜಿಯಾ ಇನ್ಸೈಟ್ಸ್.
ಸೊ ಜಿಯಾ ಇನ್ಸೈಟ್ಸ್ ಅಲ್ಲಿ ನನಗೆ ಇಲ್ಲಿ ಏನ್ ಹೇಳ್ತಾ ಇದೆ, ಕಸ್ಟಮರ್ ಎ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ 79.36%. ಇದನ್ನ ನಾನು ಕಾಪಿ ಮಾಡಿಕೊಂಡು ನನ್ನ ರಿಪೋರ್ಟ್ ಕೆಳಗಡೆ ಹಾಕ್ತಿದ್ದೀನಿ. ಇಲ್ಲಿ ನನ್ನ ರಿಪೋರ್ಟ್ ಕೆಳಗೆ ಹಾಕ್ತಾ ಇದ್ದೀನಿ. ಸೊ ಇದೊಂದು ನೋಟ್ ಕೊಡೋದ್ರಿಂದ ಇನ್ನು ಅಂದ್ರೆ ಇದು ನೋಡಿದ್ರೇನೆ ಇದು ಕಸ್ಟಮರ್ ಎ ಇಂದ ಜಾಸ್ತಿ ಇದೆ ಸೇಲ್ಸ್ ಅಂತ ಗೊತ್ತಾಗ್ತಾ ಇದೆ. ಬಟ್ ವಾಟ್ ಇಸ್ ದ ಪರ್ಸೆಂಟೇಜ್? ಇಲ್ಲಿ 79% ಅನ್ನೋದು ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಸೊ ಇದೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಾನು ಕೊಟ್ಟಂಗಾಯ್ತು. ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಇದ್ರ ಬಗ್ಗೆ ಅನಾಲಿಸಿಸ್ ಕೊಡ್ಬೇಕಾ, ಒಂದು ಎಕ್ಸಿಕ್ಯೂಟಿವ್ ಸಮ್ಮರಿ ಅಂತ ಕೊಡ್ಬೇಕಾ, ಇನ್ನೊಂದು ಸ್ಟೆಪ್, ಇನ್ನೊಂದು 5 ನಿಮಿಷ ಹೆಚ್ಚು ಸಮಯ ಕಳೀರಿ. ನಾನೇನ್ ಮಾಡ್ತಾ ಇದ್ದೀನಿ, ಈ ಕಸ್ಟಮರ್ ನೇಮ್ಸ್ ಇದೆಯಲ್ಲ ಇದನ್ನ ತಗೊಳ್ದೆ ಈ ಚಾರ್ಟ್ ಮಾತ್ರ ನಾನು ಇಲ್ಲಿ ನೋಡಿ ChatGPT ಓಪನ್ ಮಾಡಿ ನಾನಿಲ್ಲಿ ಬರೀ ಆ ಚಾರ್ಟ್ ಅನ್ನ ಇಲ್ಲಿ ಹಾಕ್ತಿದ್ದೀನಿ. ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ, ಈ ಚಾರ್ಟ್ ಅನ್ನ ನೀವು ಇದು ಓದ್ಬಿಟ್ಟು ದಿಸ್ ಇಸ್ ದ ಸೇಲ್ಸ್ ಫಾರ್ ಪೀರಿಯಡ್, ದಿಸ್ ಇಸ್ ಸೇಲ್ಸ್ ಫಾರ್ ದ ಪೀರಿಯಡ್ ಫ್ರಮ್ ಕಸ್ಟಮರ್ 1 to ಕಸ್ಟಮರ್ 12. ಕಸ್ಟಮರ್ 1 to ಕಸ್ಟಮರ್ 12. ನಾನು ಕಸ್ಟಮರ್ ಯಾವ್ದು ಅಂತ ಹೇಳಿಲ್ಲ, ಅದು ಯಾಕೆಂದ್ರೆ ನಮ್ದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಇರುತ್ತಲ್ಲ. ಸೊ ಗಿವ್ ಮಿ ಡೀಟೇಲ್ಡ್ ಇನ್ಸೈಟ್ಸ್ ಅಂತ ಈ ತರ ಕೊಟ್ಟಾಗ ನೋಡಿ ನನಗೆ ಒಂದು ಪೂರ್ತಿ ಮ್ಯಾನೇಜ್ಮೆಂಟ್ಗೆ ಹೇಗೆ ನಾನು ಕೊಡ್ಬೋದು ಆ ರೀತಿಯಾದ ಇನ್ಸೈಟ್ಸ್ ನನಗೆ ಬರ್ತಾ ಇದೆ. ಏನೇನು ಹೇಳ್ತಾ ಇದ್ದಾರೆ ಇಲ್ಲಿ ನೋಡೋಣ ಬನ್ನಿ. ಎಕ್ಸ್ಟ್ರೀಮ್ ಕಸ್ಟಮರ್ ಕಾನ್ಸಂಟ್ರೇಷನ್, ಇದನ್ನ ನಾವಿಲ್ಲಿ ನೋಡಿದಾಗ್ಲೂ ಸಹ ನಮ್ಗೆ ಅರ್ಥ ಆಯ್ತು, ಕಸ್ಟಮರ್ ಎ ಇಂದ ನಮ್ದು ಅತಿ ಹೆಚ್ಚು ಸೇಲ್ಸ್ ಇದೆ. ಆದ್ರೆ ಇದು ಬರೀ ಖುಷಿ ಪಡುವಂತ ವಿಷಯ ಅಲ್ಲ. ಸಪೋಸ್ ನಾಳೆ ದಿನ ಕಸ್ಟಮರ್ ಎ ನಮ್ಮನ್ನ ಬಿಟ್ಟು ಹೋದ್ರೆ ಅದು ತುಂಬಾ ದೊಡ್ಡ ರಿಸ್ಕ್ ನಮ್ಮ ಕಂಪನಿಗೆ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾ ಇದ್ದಾರೆ, ಎಕ್ಸ್ಟ್ರೀಮ್ ಕಸ್ಟಮರ್ ಕಾನ್ಸಂಟ್ರೇಷನ್ ಅಂದ್ರೆ ಒಂದೇ ಕಸ್ಟಮರ್ ಹತ್ರ ನಾವು ತುಂಬಾ ಸೇಲ್ಸ್ ಮಾಡ್ತಿದೀವಿ, ಆ ಕಸ್ಟಮರ್ ಹೋದ್ರೆ ನಮ್ಗೆ ರಿಸ್ಕ್ ಅನ್ನೋದು. ಸೊ ದಿಸ್ ಇಸ್ ಎಕ್ಸ್ಟ್ರೀಮ್ ಕಸ್ಟಮರ್ ಕಾನ್ಸಂಟ್ರೇಷನ್. ಇದರಿಂದ ಬಿಸ್ನೆಸ್ ರಿಸ್ಕ್ ಇದೆ. ಮತ್ತೆ ಸ್ಟೀಪ್ ರೆವೆನ್ಯೂ ಡ್ರಾಪ್ ಫ್ರಮ್ ಟಾಪ್ ಕಸ್ಟಮರ್, ಅಂದ್ರೆ ಒಂದು ಕಸ್ಟಮರ್ಗೆ, ಫಸ್ಟ್ ಕಸ್ಟಮರ್ಗೆ ಸೆಕೆಂಡ್ ಕಸ್ಟಮರ್ಗೆ ತುಂಬಾ ಅಂತರ ಇದೆ. ಮತ್ತೆ ಇದಿಷ್ಟು ಕಸ್ಟಮರ್ನ ಸೇರಿಸಿದ್ರು ಅದು ಈ ಫಸ್ಟ್ ಕಸ್ಟಮರ್ಗೆ ಸರಿ ಸಮ ಅಲ್ಲ. ಮತ್ತೆ ಲಾಂಗ್ ಟೇಲ್ ಆಫ್ ಲೋ ವ್ಯಾಲ್ಯೂ ಕಸ್ಟಮರ್ಸ್. ಲಾಂಗ್ ಟೇಲ್ ಅಂದ್ರೆ ನನಗೆ ಕಸ್ಟಮರ್ 1 ಬಿಟ್ರೆ 2 ಇಂದ 12 ವರೆಗೆ ಈ ಉದ್ದ ಬಾಲ ಅಂತ ಏನ್ ಹೇಳ್ತಾ ಇದೀವಿ, ಇದು ಲಾಂಗ್ ಟೇಲ್ ಆಫ್ ಲೋ ವ್ಯಾಲ್ಯೂ ಕಸ್ಟಮರ್ಸ್ ಇದಾರೆ ಅಂತ. ಅನ್ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ. ಮತ್ತೆ ದೇರ್ ಇಸ್ ಅ ಆಪರ್ಚುನಿಟಿ, ಗ್ರೇಟ್ ಆಪರ್ಚುನಿಟಿ ಲೈಸ್ ಇನ್ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್. ಅಂದ್ರೆ ಬರೀ ನೀವು ಕಸ್ಟಮರ್ 1 ಮಾತ್ರ ಸೇಲ್ಸ್ ಮಾಡ್ತಿದ್ದೀರಾ, ಇಲ್ಲಿ ಬೇರೆ ಕಸ್ಟಮರ್ಸ್ ಗು ಸೇಲ್ ಮಾಡುವಂತ ಅವಕಾಶಗಳನ್ನ ನೋಡಿ ಅನ್ನೋ ಒಂದು ಮೆಸೇಜ್ ಇದು ಕೊಡ್ತಾ ಇದೆ ನಮಗೆ. ಸೊ ಇನ್ ದಿ ಎಂಡ್ ಫೈನಲ್ ಮ್ಯಾನೇಜ್ಮೆಂಟ್ ಟೇಕ್ ಅವೇಸ್ ಅನ್ನೋದನ್ನ ಒಂದು 5 ಪಾಯಿಂಟರ್ಸ್ ಅಲ್ಲಿ ನೀಟಾಗಿ ಕೊಡ್ತಾ ಇದೆ. ನಾನು ಇದನ್ನ ಕಾಪಿ ಮಾಡಿಬಿಟ್ಟು ಈ ರಿಪೋರ್ಟ್ಗೆ ಆಡ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಇದಿಷ್ಟನ್ನ ನಾನೊಂದು ಎಕ್ಸಿಕ್ಯೂಟಿವ್ ಸಮ್ಮರಿಯಾಗಿ ಆಡ್ ಮಾಡ್ತಿದ್ದೀನಿ. ನೀವೇ ಹೇಳಿ, ನಾನು ಈ ರೀತಿ ರಿಪೋರ್ಟ್ ಕೊಡೋ ಬದಲು ಈ ರೀತಿ ರಿಪೋರ್ಟ್ ಕೊಟ್ರೆ ಮ್ಯಾನೇಜ್ಮೆಂಟ್ ಇಷ್ಟ ಆಗುತ್ತಾ ಇಲ್ವಾ? ನಾನು ಮ್ಯಾನೇಜ್ಮೆಂಟ್ಗೆ ಅಚ್ಚುಮೆಚ್ಚು ಆಗ್ತೀನಾ ಇಲ್ವಾ? ಕರೆಕ್ಟ್. ಸೊ ಈ ರೀತಿ ನೀವು ಒಂದು 5-10 ನಿಮಿಷ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಒಂದು ರಿಪೋರ್ಟ್ ಅಲ್ಲಿ ಒಂದು ಒಳ್ಳೆ ಅಡ್ವೈಸ್ ಅನ್ನ ಅಂದ್ರೆ ಸಲಹೆಯನ್ನ ಮ್ಯಾನೇಜ್ಮೆಂಟ್ಗೆ ಕೊಡ್ಬೋದು. ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಬಿಕಮ್ advisor from accountant. ಇವತ್ತು ನಾವೇನ್ ಕಲ್ತ್ವಿ, ಹೌ ಟು ಜನರೇಟ್ ಚಾರ್ಟ್ ವ್ಯೂ ಇನ್ ಸೇಲ್ಸ್ ಬೈ ಕಸ್ಟಮರ್ ರಿಪೋರ್ಟ್, ಮತ್ತೆ ಆ ಚಾರ್ಟ್ ವ್ಯೂ ಇಂದ ಯಾವ ರೀತಿ ಇನ್ಸೈಟ್ಸ್ ಜಿಯಾ ಕೊಡ್ತಿದೆ ಅನ್ನೋದನ್ನ ನೋಡಿದ್ವಿ. ಮತ್ತೆ ಆ ಚಾರ್ಟ್ ನ ಇಟ್ಕೊಂಡು ಎಕ್ಸಿಕ್ಯೂಟಿವ್ ಸಮ್ಮರಿ GPT ಇಂದ ಹೇಗೆ ತೆಗೆಯೋದು ಅನ್ನೋದನ್ನ, ಇದೇ ತರ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ, ನಮ್ದು ಕೋರ್ಸಸ್ ಏನೇನಿದೆ ಅನ್ನೋದು ತಿಳ್ಕೊಬೇಕಾದ್ರೆ, ಝೋಹೋನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕಲಿಬೇಕು ಅಂತ ಇದ್ರೆ ನೀವು ನಮ್ಮ ಕೋರ್ಸಸ್ ನ ನೋಡ್ಬೋದು. ಮತ್ತೆ ಬೇರೆ ನಮ್ಮ ಏನೇನು ಸರ್ವಿಸಸ್ ಇದೆ, ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಸರ್ವಿಸಸ್ ಆಗಲಿ ಅಥವಾ ಇಂಪ್ಲಿಮೆಂಟೇಷನ್ ಸರ್ವಿಸಸ್ ಆಗಲಿ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದ್ರೆ ನೀವು ನಮ್ಮನ್ನ ಇಲ್ಲಿ ಕೆಳಗೆ ಕೊಟ್ಟಿರೋಂಥ ಇಮೇಲ್ ID ಅಥವಾ ಫೋನ್ ನಂಬರ್ ಇಟ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಶುಭ ದಿನ.